ಅರೆ ಡಾಕ್ಟರ್ಣ, ನಿಮ್ ತಾತ ಏನ್ ಮಾಡ್ತಿದ್ರು ಡಾಕ್ಟರ್ಣ? ಅವ್ರ ಹತ್ರ ಎಂತೆಂತ ಐಟಮ್ಸ್ ಗಳಿದ್ವು ನೋಡಿ ಇಲ್ಲಿ. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ ಇಲ್ಲಿ ಕೇಳಯ್ಯ. ನಮ್ ತಾತ ಅವ್ರು ಯಾವಾಗಲೂ ಅಡ್ವೆಂಚರ್ ಟ್ರಿಪ್ ನಲ್ಲೇ ಇರ್ತಾ ಇದ್ರು ಕಡೆಯ. ಹೊಸ ಹೊಸ ವಸ್ತುಗಳನ್ನ ಹುಡುಕೋದು ಅವ್ರದ್ದು ಹಾಬಿ ಇತ್ತು ಕಡೆಯ. ಅರೆ ಎಲ್ಲ ಸಾಮಾನುಗಳು ಮಾಯ ಆಗ್ತಿವಲ್ಲ, ಹೆಂಗಾಗ್ತಿದೆ ಅಣ್ಣ? ಅಣ್ಣ ಅವ್ರಿಗೆಲ್ಲ ಖಜಾನೆ ಸಿಕ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಈ ಬಾಕ್ಸ್ ಒಳಗಡೆ ಅವರು ಒಂದ್ ಪಂಚ್ ಇಟ್ಬಿಟ್ಟಿದಾರಣ್ಣ. ಅಯ್ಯೋ ಇಲ್ಲ ಕಡೆಯ ನನ್ ಗೆಳೆಯ, ನಮ್ ತಾತ ಅವರು ಬಹಳ ಸೀರಿಯಸ್ ಮನುಷ್ಯರು ಕಡೆಯ. ಇದರಲ್ಲಿ ಪಂಚಿಟ್ಟಿದ್ದಾರೆ ಅಂದ್ರೆ ಏನೋ ವಿಶೇಷ ಇರುತ್ತೆ ಕಡೆಯ. ಇರಿ ಈ ಬಾಕ್ಸ್ ಟೆಸ್ಟ್ ಮಾಡೋಣ. ಡಾಕ್ಟರ್ ಅಣ್ಣ, ನನ್ಗನ್ಸುತ್ತೆ ಇದು ನಿಧಿ ಇರೋ ನಕ್ಷೆ ಅಣ್ಣ. ಅರ್ಧ ಮ್ಯಾಪ್ ಇದೆ, ಆ ಜಾನ್ ಇನ್ನರ್ಧ ಮ್ಯಾಪ್ ಕಿತ್ಕೊಂಡು ಓಡಕ್ತಾ ಇದ್ದಾನೆ. ಏನ್ ಮಾಡೋದು? ಇಲ್ಲಿ ಕೂಡ ನಮ್ಗೆ ಅರ್ಥನೇ ಆಗ್ತಿಲ್ಲ ಇದು ಯಾವ ಜಾಗ ಅಂತ. ತುಂಬಾ ಕನ್ಫ್ಯೂಷನ್ ಆಗ್ತಿದೆಯಲ್ಲ, ಏನೇ ಮಾಡೋದೀಗ? ಎಲ್ಲಿರ್ಬೋದು ನಿಧಿ? ನಮ್ಗಳ ಮಧ್ಯೆ ಜಗಳ ಯಾಕೆ? ಅರ್ಧ ನಕ್ಷೆ ನನ್ನ ಹತ್ರ ಇದೆ, ಇನ್ನರ್ಧ ನಕ್ಷೆ ನಿಮ್ಮ ಹತ್ರ ಇದೆ. ಎಲ್ಲ ಸೇರ್ಕೊಂಡು ಹುಡ್ಕೋಣ, 50-50 ಹಂಚ್ಕೊಂಡ್ ಬಿಡೋಣ. ಇಲ್ಲ, ಆ ನಿಧಿರೋ ಜಾಗ ಸರ್ಕಾರಕ್ಕೆ ಸೇರಿದ್ದು, ಅದನ್ನ ನಾವು ಸರ್ಕಾರಕ್ಕೆ ಕೊಡೋದು. ಹಾ, ಮೋಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಒಂದ್ ಸರಿ ಖಜಾನೆ ಸಿಕ್ಮೇಲೆ ನಾನು ಇವ್ರೆಲ್ಲರನ್ನ ಬಾಂಬ್ ಹಾಕಿ ಉಡಾಯಿಸ್ಬಿಡ್ತೀನಿ. ಖಜಾನೆ ತಗೊಂಡು ಓಡೋಗ್ಬಿಡ್ಬಾರ್ದು. ಅರೆ ಏನ್ ಯೋಚನೆ ಮಾಡ್ತಾ ಇದೀಯಾ? ನಮಗೊಪ್ಪಿಗೆ ಇದೆ. ಸರ್ಕಾರಕ್ಕೆ ಕೊಡೋದ್ರಿಂದ ನಮ್ಗೆ ಒಳ್ಳೆ ಬಹುಮಾನನೂ ಬರುತ್ತೆ. ನನಗೆ ಅದೇ ಹೆಚ್ಚು. ನಡೀರಿ, ಎಲ್ಲ ಸೇರ್ಕೊಂಡು ಹಿಡ್ಕೊಡ. ಅಯ್ಯಮ್ಮ, ನಿಧಿ ಇರೋ ಜಾಗ ಎಲ್ಲಿದೆಯೋ? ಇನ್ನು ಎಷ್ಟು ದೂರ ನಡಿಬೇಕು ನಾವು? ಈ ಮ್ಯಾಪ್ ಅಲ್ಲಿ ಮಗರ್ ಅಂತ ಯಾಕೆ ಬರ್ದಿದ್ದಾರೆ? ಮತ್ತೆ ಆರೋ ಮಾರ್ಕ್ ಯಾಕಿದೆ? ಅರೆ ಮಗರ್ ಅಂದ್ರೆ ಖಜಾನೆ ಇರೋ ಜಾಗ ಚಿಂಗಂ ಸಾರ್. ಮತ್ತೆ ಅದನ್ನ ಹ್ಯಾಗ್ ತಗೊಂಡೋಗ್ತೀರಾ ಅಂತ ಕೇಳಿದ್ದಾರೆ. ಅಥವಾ ಇಲ್ಲಿ ನಿಧಿ ಇರುತ್ತೆ, ಅದನ್ನ ಹ್ಯಾಗ್ ಹುಡುಕ್ತೀರಾ ಅಂತ ಕೇಳಿದ್ದಾರೆ. ಅರೆ ಇಲ್ಲಿ ನೋಡಿ ಯಾರೋ ಅಂದ್ರೆ ಖಜಾನೆ ಇಲ್ಲೇ ಇದೆ ಅಂತ ಅರ್ಥ. ನಾಡಿರಿ ಹೋಗೋಣ. ಖಜಾನೆ ನಮ್ಗೆ ಸಿಗ್ಬೇಕು, ಎತ್ಕೊಂಡು ಹೋಗೋಣ. ನಿಧಿ 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 ಖಜಾನೆ 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 ನಿಧಿ 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 ಖಜಾನೆ ನಿಧಿ 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 ನಿಧಿ. ಅಯ್ಯಮ್ಮ, ಮೊಸಳೆಗಳು. ಮ್ಯಾಪ್ ಅಲ್ಲಿ ಮಗರ್ ಅಂತ ಬರ್ದಿತ್ತು, ಮೊಸಳೆಗಳಂತ ಯಾಕೆ ಬರ್ದಿರ್ಲಿಲ್ಲ? ಅಲ್ಲ ಸರ್, ಮ್ಯಾಪ್ ನನ್ನ ಹತ್ರ ಅರ್ಧ, ಜಾನ ಹತ್ರ ಅರ್ಧ ಐತಲ್ಲ ಸರ್. ಮಗರ್ ಅಂತ ಒಂದ್ ಕಡೆ ಮತ್ತೆ ಮೊಸಳೆ ಅಂತ ಇನ್ನೊಂದ್ ಕಡೆ ಆಗ್ಬಿಟ್ಟಿದೆ ಸರ್. ಬೇಗ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನ್ ಮೇಲಾಣೆ, ಡಿಪಾರ್ಟ್ಮೆಂಟ್ ಮೇಲಾಣೆ. ಸ್ಟಾಪ್. ಅರೆ ಚಿಕ್ಕಂ ಸರ್, ಅದಕ್ಕೆ ಸರ್ ಆಣೆ ಗಿಡ ಅಂತ ಇದ್ದೀರಾ? ಸುಮ್ನೆ ಫೈರ್ ಮಾಡಿ ಸರ್. ಓಕೆ. ಅಯ್ಯಮ್ಮ, ತುಂಬಾ ದಿನಗಳ ಮೇಲೆ ಒಳ್ಳೆ ಊಟ ಸಿಗ್ತಾ ಇದೆ ನಮಗೆ. ನಾನ್ ತಿನ್ನೋದಷ್ಟು ಸುಲಭ ಅಲ್ಲ, ತಿಳ್ಕೊಬಿಡಿ. ಐಡಿಯಾ ಇಲ್ಲಣ್ಣ ಮಟ್ಟು, ಇದನ್ನ ತಿನ್ಬಿಟ್ಟು ಚೂರು ಹಚ್ಕೊಂಬಿಡ. ಸಮೋಸ.
ಬಾಯಿ ತೆಗೆದ್ರು ನೀನ್ ನನ್ ತಿನ್ನಕ್ಕಾಗೋದೇ ಇಲ್ಲ. ಇನ್ಯಾರು ತಿನ್ನಕ್ ಬರ್ತೀರಾ ನನ್ನ? ಬನ್ನಿ ಬೇಗ ಬೇಗ ಬನ್ನಿ. ಅರೆ ಇವನಿಂದ ನಮ್ಮನ್ನ ಯಾರು ಕಾಪಾಡ್ರಪ್ಪ. ಇವನನ್ನ ಯಾರು ತಿನ್ನಕ್ಕಾಗುತ್ತೆ? ಇವನೇ ಬಾಯೊಳಗ್ ಬರ್ತಾವನೆ. ಕಬಡ್ಡಿ ಕಬಡ್ಡಿ ಓಡಿ ಬೇಗ ಬೇಗ. ಅರೆ ಬಾಯ್ ಬಾಯ್ ಆದ್ರೂ ಹೇಳ್ಬಿಟ್ಟೋಗ್ರಯ್ಯ. ಬಾಯ್ ಬಾಯ್. ಯಾವ್ದು ಹೊಸ ಜಾಗ? ನಕ್ಷೆ ಪ್ರಕಾರ ಈಗ ನಾವು ಈ ಜಾಗದಲ್ಲಿ ಇದೀವಿ. ಆರ ಮಾರ್ಕ್ ಈ ಕಡೆ ಇದೆ. ಇಲ್ಲೇನ್ ಬರ್ದಿದ್ದಾರೆ? ಹೈಡ. ನಾನ್ ಹೆದರ್ಕೊಂಡು ಬಚ್ಚಿಟ್ಕೊಳ್ಳಲ್ಲ. ನನಗನ್ಸುತ್ತೆ ಈ ನಕ್ಷೆ ನಮ್ಮನ್ನ ಹೆದರ್ಸ್ತಾ ಇದೆ ಅಂತ. ನಾನಂತೂ ಹೆದರಲ್ಲ. ಅಯ್ಯೋ, ಅದ್ರ ಅರ್ಥ ಬೇರೆ ಏನಾದ್ರು ಇರ್ಬೋದು ಕಣಯ್ಯ. ನಾವು ಮತ್ತೆ ಎಡವಟ್ ಮಾಡ್ಕೊಳ್ಬೇಕಾಗುತ್ತೆ. ಅರೇ ನೀವು ಹೆದರ್ಕೊಂಡ್ ಬೇಕಾದ್ರೆ ಇಲ್ಲೇ ಕೂತ್ಕೊಂಡಿರಿ. ನಾನಂತೂ ನಿಧಿ ಹುಡ್ಕಕ್ ಹೋಗ್ತೀನಿ. ಫಾರ್ಚೂನ್ ಫೇವರ್ಸ್ ದ ಬ್ರೇವ್. ನಾ ಹೆದರ್ಕೊಳ್ಳೋದು ಇಲ್ಲ, ಬಚ್ಚಿಟ್ಕೊಳ್ಳೋದು ಇಲ್ಲ. ಐ ಆಲ್ಸೋ ನಾಟ್ ಡರ್. ನಂಬರ್ 1 ನಂಬರ್ 2 ಓಡ್ರ ಬೇಗ. ಅಯ್ಯಮ್ಮ, ನಾನ್ ತುಂಬಾ ಹೆದರ್ಕೊಳ್ತೀನಿ. ಆದ್ರೆ ಏನು ಮಾಡಕ್ಕಿಲ್ಲ, ಇವ್ರ ಜೊತೆ ಓಡ್ಲೇಬೇಕು. ಬನ್ನಿ ಬನ್ನಿ, ಕಮ್ ಕಮ್. ಐ ಡೋಂಟ್ ಹೈಡ್. ನನ್ಗನ್ಸುತ್ತೆ ನಿಧಿ ಈ ಸುರಂಗದಲ್ಲಿದೆ ಅಂತ. ಯಾರು ಬಂದ್ರೆ ಹೋಗೋಣ. ಅಯ್ಯೋ, ಒಂದೆರಡು ಕಾಣಿಸ್ಲಿಲ್ಲ ಕಣ. ಅದು ಸ್ಪೈಡರ್ ಕಣ. ನಮ್ ಜಗಳದಲ್ಲಿ ಆ SP ಅನ್ನೋದು ಹರಿದೋಗ್ಬಿಟ್ಟಿತ್ತು ಕಣ. ಸ್ಪೈಡರ್ ಮಾತ್ರ ಉಳ್ಕೊಂಡಿತ್ತು. ಈಗೇನ್ ಮಾಡದ ಮೋಟು? ಏನ ನನಗೂನು ಹೆದರಿಕೆ ಆಗ್ತಾ ಇದೆ ಕಣೋ. ಐ ಆಲ್ಸೋ ಡರ್. ಅಯ್ಯಮ್ಮ, ನನಗೂ ಹೆದರಿಕೆ ಆಗ್ತಿದೆ. ಸ್ಟಾಪ್ ಸ್ಟಾಪ್, ಪೊಲೀಸ್ ಬಚಾವ್. ಎಲ್ರು ಕಡ್ಡಿ ಅಂಟಿಸಿ ಬೇಗ. ಅದರಿಂದ ನಮ್ಮನ್ ಕಟ್ಟಾಕಿದೆಲ್ಲ ಅದು ಕಟ್ಟಾಕ್ಬಿಡುತ್ತೆ. ಬೆಕ್ಕಿ ಕಡ್ಡಿ ಆರೋಗ್ಬಿಡ್ತು. ಈಗ ನಾನು ಏನ್ ಮಾಡ್ಲಿ? ನನ್ನ ಸ್ನೇಹಿತರನ್ನ ಬಿಟ್ಬಿಡು, ಇಲ್ಲಾಂದ್ರೆ ಇದೇ ಬಾಯಿಂದ ಬೆಂಕಿ ಬಿಡ್ತಾ ಇದೆಯಲ್ಲೋ. ಚಿಂಗಂ ಸಾರ್, ಫೈರ್ ಫೈರ್. ಇಲ್ಲಡಿ, ಇದು ಗೋ, ಇದು ಲಾ. ಇದೇನು ಅಂತ ಗೊತ್ತಾಗ್ತಿಲ್ವಲ್ಲ. ಆರೋ ಮಾರ್ಕ್ ಬೇರೆ ಇದೆ ಇಲ್ಲಿ. ಜೈ ಹೋ. ಅರೆ ಗೋ ಮತ್ತೆ ಲಾ ಅರ್ಥ ಏನು ಗೊತ್ತೇನೋ? ಗೋ ಹಂಗೆ ಹೋಗ್ಬಿಟ್ಟು ಖಜಾನೆ ಎತ್ಕೊಂಡ್ ಬಾ ಅಂತ ಅರ್ಥ ಕಣೋ. ನಾನು ಹೋಗಿ ತಂದ್ಬಿಡ್ತೀನಿ, ಒಂದ್ ನಿಮಿಷ. ಗೋ ಮತ್ತೆಲ್ಲ ಮೊದ್ಲು ಯೋಚನೆ ಮಾಡು, ಮತ್ತೆ ಯಾವ್ದೇ ಸಮಸ್ಯೆ ಇರಬಾರ್ದು. ಬಾಸ್ ಬೇಗ ಹೋಗೋಣ ನಾವು. ಮೋಟುಗೆ ಖಜಾನೆ ಸಿಕ್ಕ್ರೆ ಅವ್ನು ನಮಗ್ ಕೊಡೋದೇ ಇಲ್ಲ ಆಮೇಲೆ. ಮತ್ತೆ ನಡಿಯಾ. ಅಯ್ಯೋ ಇರ್ರಯ್ಯ, ನಾನು ಬರ್ತೀನಿ. ಒಳಗಾಗ್ತಿಲ್ಲಂಗೆ. ನಿಧಿರ ಜಾಗ ಸಿಕ್ಬಿಡ್ತು. ಅಯ್ಯಮ್ಮ, ನಾನ್ ಕರೋಡ್ಪತಿ ಆಗೋಗ್ಬಿಟ್ಟೆ. ಯವ್ವ, ಕರೋಡ್ಪತಿ. ಅಯ್ಯೋ ಅಲ್ಲಡ, ಗೋ ಅಡ್ಲ ಅಂತಿತ್ತಲ್ಲ, ಅದ್ರ ಅರ್ಥ ಗೊರಿಲ್ಲ ಕಣ. ಆರ ಏನದು ಮ್ಯಾಪಲ್ಲಿ ಅಳ್ಸೋಗ್ಬಿಟ್ಟಿದ್ದ ಕಣ ಮೋಟು. ಏನ ಮಾಡೋದೀಗ? ಅರೇ ನಿಂಗ್ ಮ್ಯಾಪಲ್ಲಿ ಬರ್ದಿರೋದನ್ನ ಓದಕ್ಕೆ ಬರೋದಿಲ್ಲ ಕಣೋ. ಆದ್ರೆ ನನಗೆ ಇಲ್ಲಿಂದ ಓಡೋದಿಕ್ ಮಾತ್ರ ಬರುತ್ತೆ. ಬಂದ್ರ ಹೋಗೋಣ, ಓಡೋಣ. ಅಯ್ಯೋ, ನಾನೇನ್ ಟ್ಯಾಕ್ಸಿ ಅಲ್ಲ. ಯಾಕೆಲ್ರು ನನ್ ಮೇಲೆ ಅದು ಕೂತ್ಕೊತಾ ಇದೀರಲ್ಲ? ಇಳಿರಿ, ಬೀಳಿಸ್ಬಿಡ್ತೇನೆ ನೋಡಿ ಎಲ್ರು. ಅಯ್ಯಬ್ಬ. ಗೊರಿಲ್ಲ ಏನಯ್ಯ ಮಾಡ್ತಾ ಇದೆಯಾ? ಹೆಸರು ಬೇಡ ಕಣಯ್ಯ. ಅಯ್ಯೋ, ಬಲೂನ್ನಲ್ಲಿ ಗ್ಯಾಸ್ ಕಮ್ಮಿ ಆಗ್ತಿದೆ ಕಣ್ರಯ್ಯ. ಯಾವ್ದಾದ್ರು ದೊಡ್ಡ ವಸ್ತು ಇದ್ರೆ ಎತ್ತು ಬಿಡಿ. ಅಯ್ಯಮ್ಮ, ದೊಡ್ಡ ವಸ್ತು ಇದೇನೆ, ಹೆಸರಿ. ಸಿಂಗಂ ಸರ್, ಮೋಟನ್ ಹೆಸರು ಅಷ್ಟೇ. ಮತ್ತೆ ನೀವು ತಂದಿರೋ ಒಡವೆಲ್ಲ ಎಲ್ರು ಅರ್ಧನ ಎಸ್ ಬಿಡಿ ಕೆಳಗಡೆ. ಇಲ್ಲಾಂದ್ರೆ ಗೋರಿಲ್ಲ ನಮ್ ಎಲ್ರನ್ನು ಮುಗಿಸ್ಬಿಡುತ್ತೆ ಅಷ್ಟೇ.
ಎಲ್ಲ ಖಜಾನೆ ಖಾಲಿ ಆಗೋಯ್ತು. ಬಾಸ್ ಬಾಸ್ ಆಸೆ ಪಡ್ಬೇಡಿ, ಖಜಾನೆನ ಹೊರಗಡೆ ಹಾಕ್ಬಿಡಿ, ಇಲ್ಲ ಅಂದ್ರೆ ಗೋರಿಲಾಗೆ ಫುಡ್ ಆಗ್ಬಿಡ್ತೀವಿ ನಾವು. ಭಗವಂತ ದಯ ಇದೆ ಅನ್ಸುತ್ತೆ, ನಾವೆಲ್ಲರೂ ಬಚಾವಾಗ್ಬಿಟ್ವಿ. ಬಂಗಾರದ ಒಂದೇ ತುಣುಕು ಕೂಡ ಉಳಿಲಿಲ್ಲ. ಅಯ್ಯೋ ಮೋಟು ಪತ್ಲು, ನನ್ ಗೆಳೆಯರ ಇಲ್ಲಿ ನೋಡ್ರಯ್ಯ, ಈ ಮೊಟ್ಟೆ ಮರಿ ಇಡುತ್ತೆ ಕಣಯ್ಯ. ಮತ್ತೆ ಆ ಮರಿಗಳು ಮೊಟ್ಟೆ ಇಟ್ಟು ಅದರಿಂದನೂ ಮರಿಗಳು ಬರುತ್ತೆ ಕಣಯ್ಯ. ಮತ್ತೆ ಅವುಗಳು ಮೊಟ್ಟೆ ಇಡುತ್ತೆ ಕಣಯ್ಯ. ಹಿಂಗೆ ಆಗ್ತಾ ಆಗ್ತಾ ನಿನ್ನ ಹತ್ರ ಕೋಟ್ಯಾಂತರ ಕೋಳಿಗಳಿರುತ್ತೆ ಕಣಯ್ಯ. ಕೋಳಿ ಮೊಟ್ಟೆ ಎರಡೂ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಅಯ್ಯೋ ಇಲ್ಲಿ ನೋಡಿಯ, ಈ ಬಲ್ಬುನ ನಾನು ನಿಮ್ ಕೋಳಿಗಳಿಗೆ ಅಂತ ಬಹಳ ಇಂಟ್ರೆಸ್ಟ್ ಇಂದ ತಯಾರು ಮಾಡಿದ್ದೀನಿ ಕಣಯ್ಯ. ಇದರಿಂದ ಬರೋ ರೇಸು ಕೋಳಿಗಳ ಮೇಲೆ ಬಿತ್ತು ಅಂದ್ರೆ ಅದು ಬಹಳ ಸ್ಟ್ರಾಂಗ್ ಆಗ್ಬಿಡುತ್ತೆ ಕಣಯ್ಯ. ಅಷ್ಟೇ ಇಲ್ಲ, ಅವುಗಳಿಗೆ ಯಾವ ಕಾಯಿಲೆನೂ ಬರೋದೇ ಇಲ್ಲ ಕಣ್ರಯ್ಯ. ಥ್ಯಾಂಕ್ ಯು ಡಾಕ್ಟರ್ ಜಟ್ಕ. ನಾನೀಗ ಮೊಟ್ಟೆಗಳನ್ನ ಇನ್ನೂ ಬಲ್ಬ್ ಮುಂದೆ ಇಟ್ರೆ ಮರಿಗಳು ಇನ್ನೂ ಸ್ಟ್ರಾಂಗ್ ಆಗ್ಬಿಡುತ್ತೆ, ಖತ್ತಾಗಿರುತ್ತವೆ. ಅಯ್ಯೋ ಏನ್ ಮಾಡ್ಬಿಟ್ಟೆ ನೀನು? ಇದು ಕೋಳಿ ಫಾರ್ಮ್ ಕಣೋ, ಜಿಮ್ನಾಸ್ಟಿಕ್ ಲ್ಯಾಬ್ ಅಲ್ಲ ಇದು. ಅರೇ ನಾನ್ ನೋಡಿದ್ದೇನಾದ್ರೂ ನೀನು ನೋಡ್ಬಿಟ್ಟ ಅಂದ್ರೆ ನೀನ್ ಜಿಮ್ನಾಸ್ಟಿಕ್ ಶುರು ಮಾಡ್ಬಿಡ್ತೆ ಕಣೋ. ಅಲ್ಲಿ ನೋಡ ಒಂದ್ಸರಿ ನೀನು ನೋಡ್ದ್ಯಾ? ಈ ಕೋಳಿಗಳು ಇದ್ದಕ್ಕಿದ್ದಂಗೆ ಇಷ್ಟು ದೊಡ್ಡ ಹೆಂಗ ಆಗ್ಬಿಟ್ಟು ಏನ್ ಮಾಡ್ದೆ ನೀನು ಹೇಳು? ಅಯ್ಯೋ ಏನ್ ಮಾಡ್ದಾಗಿರ್ದೆ ಅದ್ರ ಬಗ್ಗೆ ಏನು ಕೇಳ್ಬೇಡ ಕಣೋ. ಈ ಕೋಳಿಗಳು ಎಷ್ಟು ದೊಡ್ಡ ಮೊಟ್ಟೆ ಕೊಡುತ್ತೆ ಮತ್ತೆ ಎಷ್ಟು ಕೊಡುತ್ತೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನಾವೀಗ. ಅಲ್ಲಿ ನೋಡಿ ಎಷ್ಟು ದೊಡ್ಡ ಕೋಳಿಗಳು. ಯೋಚನೆ ಮಾಡಿ ಹೇಳಿ, ಇವಾಗ ನಾವೇನ್ ಮಾಡೋದು ಅಂತ. ಬಾಸ್ ಬಾಸ್, ನಾವು ಕೋಳಿನ ಬೇಯಿಸ್ಕೊಂಡು ತಿಂದ್ಬಿಡೋಣ. ಅರೆ ಇವಾಗಿಂದಲ್ಲ, ದೂರದ ಬಗ್ಗೆ ಯೋಚನೆ ಮಾಡು, ದೂರದಿಂದ ಯೋಚನೆ ಮಾಡು. ಅರೆ ಎಲ್ಲಿಗೆ ಹೋಗ್ತಾ ಇದೀಯಾ? ದೂರ ಹೋಗ್ತಾ ಇದ್ದೀನಿ. ಎಲ್ಲಿವರೆಗೂ ದೂರ ಹೋಗೋದಿಲ್ವೋ ಅಲ್ಲಿವರೆಗೂ ದೂರದ ಯೋಚನೆ ಹೇಗ್ ಬರುತ್ತೆ? ಕೋಳಿ ಮತ್ತೆ ಮೊಟ್ಟೆ ಇಲ್ದೆ ಅದ್ ಹೇಗೋ? ಬಾರೋ ವಾಪಸ್ ಬಾರೋ. ಅರೆ ದಿನ ನಾವು ಕಳ್ತನ ಮಾಡೇ ತಿನ್ಬೇಕಾ ಮೊಟ್ಟೆನ? ಬಾ ಬಾ ನನ್ ಜೊತೆ. ಇದು ಚೀಟಿಂಗ್. ನಾವಿವಾಗ ಫೆನ್ಸಿಂಗ್ ಇಂದ ಆಚೆ ಇದ್ದೀವಿ. ಇವಾಗ ನಾವು ಬಾರ್ಡ್ರಿಂದ ಆಚೆ ಇದ್ದೀವಿ. ನನ್ನ ಹೆಸರು ಕೂಡ ಜಾನ್ ದ ಡಾನ್. ನಾನು ಕೋಳಿ ಮುಂದೆ ಸೋಲೊಪ್ಕೊಳ್ಳೋ ಸಾಧ್ಯ ಇಲ್ಲ. ಜಾನ್ ಆಗ್ತೀನಿ ಡಾನ್. ಇವಾಗ ನೋಡಿ ಹೇಗೆ ಕಳ್ತನ ಮಾಡ್ತೀವಿ ಮೊಟ್ಟೆನ ಈ ಜಾನ್. ಮಾತ್ವಾ ಎಂತ ಡೈಲಾಗ್ ಒಪ್ಪುತ್ತೆ ನೀವು? ಕವಿತನ ಬಿಡ್ರ ಮತ್ತೆ ವೇಷ ಬದಲಾಯಿಸ್ರ. ಅಲ್ಲೋಳು ಜಾನ್ ಶಿಷ್ಯರು ಮೊಟ್ಟೆ ಕರಿಯಕ್ ಬಂದಿದ್ರು. ಕೋಳಿಗಳು ಅವ್ರನ್ನ ಹೆಂಗ್ ಓಡಿಸ್ಕೊಳಕ್ತಾ ಇದೆ ನೋಡಲ್ಲಿ. ನಾವೀಗ ಅಲರ್ಟ್ ಆಗಿರ್ಬೇಕಾಗತ್ತೆ ಕಣ. ಇಲ್ಲ ನನಗೆ ಹಸು ಆಗಿದೆ, ಆದ್ರೆ ಹುಳ ತಿನ್ನೋದಿಲ್ಲ.
ದೇವ್ರ ನಡೆ ಹತ್ರ ಬರ್ಬೇಡಿ. ಮಮ್ಮಿ, ಯಾರಾದ್ರೂ ಈ ಮಮ್ಮಿಯಿಂದ ಕಾಪಾಡಿ. ನಾನಿನ್ನ ಮರಿ ಅಲ್ಲ ಕಣ, ಅಲ್ಲ. ಸಾರಿ ನನ್ನಮ್ಮ, ತಪ್ಪಾಗೋಗಿದೆ ನಂದು. ಇಲ್ಲ, ನಾನು ಹೋಗಕ್ ಬಿಟ್ಬೇಡ. ಇಲ್ಲ ಇಲ್ಲ ಇಲ್ಲ, ನನಗೇನು ತಿನ್ನಿಸ್ಬೇಡ. ಬೇಡ ಬೇಡ, ನಂಗುಳ ತಿನ್ನಿಸ್ಬೇಡ. ಅರೆ, ಅಲ್ಲಿದ್ರೆ ಬಾಸ್, ಅವ್ರ ಮೇಲಿಂದ ಹಾರ್ಬೇಕು, ಅವ್ರನ್ನ ಹಿಡ್ಕೊಂಡು ಹೋಗ್ಬೇಕು. ಹಾರ್ಬಿಡೋಣ. ಓಕೆ ಓಕೆ. ಅಯ್ಯೋ, ಕೂಸು ಹುಟ್ಟಕ್ ಮುಂಚೆ ಕುಲಾಯಿ ಹೊಲ್ಸಿದ್ರಂತೆ. ಕೂಸ? ಏನ ಕೂಸು? ಯಾವ ಕೂಸ್ ಬಗ್ಗೆ ಮಾತಾಡ್ತಿದ್ಯೋ ನೀನು? ಅಯ್ಯೋ ಮೋಟು, ಇದು ಗಾದೆ ಕಣ. ನಾವಿನ್ನು ಪೌಲ್ಟ್ರಿ ಫಾರ್ಮ್ ಓಪನ್ ಮಾಡಿಲ್ಲ. ಆಗ್ಲೇ ಮೊಟ್ಟೆ ಕದಿಕ್ಕೆ ಜಾನ್ ಕಡೆಯವ್ರು ಬರ್ತಾ ಇದ್ದಾರೆ. ಬರ, ಆ ಕಳ್ರಿಗೆ ವೆಲ್ಕಮ್ ಮಾಡೋಣ. ಬನ್ನಿ ನನ್ನ ಹುಲಿಗಳೇ, ನಾನು ತುಂಬಾ ಭಾಗ್ಯವಂತನಾಗಿದ್ದೇನೆ. ಯಾಕಂದ್ರೆ ನಿಮ್ಮಂತ ಚಮಚಗಳು ನನಗೆ ಸಿಕ್ಕಿದ್ದಾರೆ. ಅರೆ ಪತ್ಲು, ನಿಲ್ತಾನ ಇಲ್ವಲ್ಲ? ನೋಡ್ತಾ ಇರೀಗ ನಾನು ಹೆಂಗ್ ನಿಲ್ಲಿಸ್ತೀನಿ ಅಂತ. ಇಲ್ಲ. ಅರೆ ನನ್ನಮ್ಮ, ಯಾಕೆ ನಾನು ಹಿಂದೆ ಬಿದ್ದಿದ್ಯಾ? ಅರೆ ಸಾಕು, ಜಾಸ್ತಿ ಆಗೋಯ್ತು. ನಾನಿನ್ನ ಮರಿಯಲ್ಲ, ನಾನು ಜಾನ್ ದ ಡಾನ್. ಮತ್ತೆ ನಾನು ಸ್ವಲ್ಪ ರೆಸ್ಪೆಕ್ಟ್ ನ ಡಿಮ್ಯಾಂಡ್ ಮಾಡ್ತೀನಿ. ಇಲ್ಲೋಡು, ನಾನು ಕೋಳಿ ಮರಿ ಅಲ್ಲ. ನಾಚಿಕೆ ಆಗೋದಿಲ್ವಾ? ಎಲ್ಲರ ಮುಂದೆ ಬಟ್ಟೆ ಬಿಚ್ತಿದೆಯಲ್ಲ, ಜನ ಏನ್ ಹೇಳ್ತಾರೆ? ಅರೆ ನಾನ್ ಜಾನ್ ಇದ್ದೀನಿ, ಜಾನ್ ದ ಡಾನ್. ಐ ಡಿಮ್ಯಾಂಡ್ ಸಮ್ ರೆಸ್ಪೆಕ್ಟ್. ಅರೆ ಯಾರಾದ್ರೂ ಕಾಪಾಡ್ರೋ, ಇದರಿಂದ ಕಾಪಾಡ್ರೋ. ಮಮ್ಮಿ, ಯಾರಾದ್ರೂ ಈ ಕೋಳಿ ಮಮ್ಮಿಯಿಂದ ಬಚಾವ್ ಮಾಡ್ರ. ಬಾಸ್, ಈ ಸರಿ ನಾವು ನಿಮ್ಮನ್ನ ಖಂಡಿತ ಕಾಪಾಡ್ತೀವಿ. ಬೇಗ ಬನ್ನಿ, ಬೇಗ ಬನ್ನಿ. ಗೊತ್ತಿಲ್ಲ ನನಗೆ ಈ ಮನೆಗೆ ಯಾಕಿಷ್ಟು ದೊಡ್ಡ ಅತಿಥಿಯಾಗಿದ್ದೀನಿ. ಹುಳ ತಿಂದು ಪರೇಶನ್ ಆಗ್ಬಿಟ್ಟಿದ್ದೇನೆ. ವಾವ್ ಬಾಸ್, ವಾವ್, ಏನ್ ಕವಿತೆ ಹೇಳಿದ್ರಿ? ಕವಿತನ ಬೇಡ್ರ, ನನ್ನ ಕಾಪಾಡ್ರ ಪ್ಲೀಸ್. ನಾನು ಬರ್ತಾ ಇದ್ದೀನಿ ಬಾಸ್, ನಾನು ಬರ್ತಾ ಇದ್ದೀನಿ. ಅರೆ, ಆ ಜಾನ್ ಚಮಚಗಳು ಯಾಕೋ ಹಿಂದೆ ಬಿದ್ದಿದ್ದಾರೆ? ಜಾನ್ ಎಲ್ಲಿದಾನೋ? ಅಯ್ಯೋ, ಜಾನ್ ಎಲ್ಲಾರು ಇರ್ಲಿ ಕಣೋ, ಮೊದ್ಲು ಇವ್ರನ್ನ ತಡಿಬೇಕು. ಬಾ. ರಾಕೆಟ್ ಖಾಲಿ ಆಗೋಯ್ತಲ್ಲೋ, ಇವಾಗ ಏನ್ ಮಾಡೋದು? ಏನ್ ಅದೃಷ್ಟ. ನಡಿ, ದೊಡ್ಡ ಮಿಸೈಲ್ ಫೈರ್ ಮಾಡೋಣ ಈಗ. ನಡಿ. ಅಯ್ಯೋ, ಇವರು ಅದೇ ಕೋಳಿ ಕಳ್ಳರು. ಹೊಡಿರಿ ಹೊಡಿರಿ ಅವ್ರಿಗೆ. ಅರೆ, ಇದೇನಿದು? ಈ ಜಾನ್ ಎಲ್ಲಿಂದ ಬಂದ? ನನ್ಗನ್ಸುತ್ತೆ ಕೋಳಿ ವೇಷದಲ್ಲಿ ಮೊಟ್ಟೆ ಕರೆಯಕ್ ಬಂದಿದ್ದ ಅಂತ.
ಸಾರಿ. ಮತ್ತೆ ಇನ್ನೊಂದ್ಸರಿ ಈ ತರ ಬರೋದಿಲ್ಲ. ತಪ್ಪಾಗಿ ಹೋಗ್ಬಿಟ್ಟಿದೆ. ಬಿಟ್ಬಿಡಿ. ಅಯ್ಯೋ ದೇವ್ರೇ, ಈಗಿನ ಮಕ್ಕಳಿಗೆ ಸ್ವಲ್ಪನೂ ನಾಚಿಕೆ ಅನ್ನೋದಿರೋದೇ ಇಲ್ಲಪ್ಪ. ನಂಬರ್ 1, ನಂಬರ್ 2 ಕಾಪಾಡ್ರು. ಬಾಸ್ ನಮ್ಮನ್ನ ಕಾಪಾಡ್ಕೊಳಕ್ ಬಿಡಿ. ಮೋಟು ಪತ್ಲು ಬನ್ನಿ, ನಮ್ಮನ್ನ ಕಾಪಾಡಿ. ನಿಂತ್ಕೊಳ್ಳಿ. ಹೋಗಿ ನಿಮ್ ಪೌಲ್ಟ್ರಿ ಫಾರ್ಮ್ ಕೊಟ್ಟಾಬಿಡಿ. ಹೋಗಿ, ಗೋ ಬ್ಯಾಕ್, ಗೋ ಗೋ ಗೋ. ಥ್ಯಾಂಕ್ ಯು ಮೋಟು, ಥ್ಯಾಂಕ್ ಯು ವೆರಿ ಮಚ್. ನಾವು ಹೋಗ್ತಾ ಇದ್ವಿ, ನಮ್ಮ ಬಾಸ್ ಬಗ್ಗೆ ಯೋಚನೆ ಇರಲಿ. ಅವಾಗ ಫೋನ್ ಮಾಡಕ್ ಹೇಳಿ. ಇಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಂಗೆ ಈ ತರ ಮಾಡಬಾರ್ದು.